ಓಕೆ ವಿರಾಟ್ ಅವರೇ, ನಾನು ಆಗಲೇ ಹೇಳ್ತಾ ಇದ್ದೆ ಜೊತೆಯಲ್ಲಿ ಸೀರಿಯಲಲ್ಲಿಂದನೂ ಸಹ ನಿಮ್ಮನ್ನು ನೋಡಿದ್ದೀನಿ ಅಂತ ಹೇಳ್ಬಿಟ್ಟು. ಅವಾಗ ನನ್ನ ಚಿಕ್ಕ ವಯಸ್ಸು. ಅದೇ ನೀವು ಅವಾಗ ಚಿಕ್ಕವ್ರು ಅನ್ಸ ನಾನು ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ನೋಡಿದ್ದೀನಿ. ಹೌದಾ, ಓಕೆ, ಅವಾಗಿಂದ ನೋಡಿದ್ದೀನಿ. ನಾನು ಅವಾಗಲೇ ಅನ್ಕೊಂಡೆ ಓಕೆ ಇದು ಹೀರೋ ಆಗಿ ಆಕ್ಟ್ ಮಾಡಿದ್ದಾರೆ ಸೀರಿಯಲ್ ಅಲ್ಲಿ, ಇವರು ಮೂವಿಲೆಲ್ಲ ಹೀರೋ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ. ಅಂದ್ರೆ ನಾವು ಕಾಲೇಜಲ್ಲೆಲ್ಲ ಫ್ರೆಂಡ್ಸ್ ಕುತ್ಕೊಂಡು ಮಾತಾಡ್ತಾ ಇದ್ವಿ, ಎಷ್ಟು ಚೆನ್ನಾಗಿದಾರಲ್ಲ, ಇಷ್ಟು ಕ್ಯೂಟ್ ಆಗಿದ್ದಾರೆ ಅಲ್ವಾ ಅಂತ ಹೇಳ್ಬಿಟ್ಟು. ಸೊ ಈಗ ರಾಯಲ್ ಆಗಿ ಎಂಟ್ರಿ ಕೊಡ್ತಾ ಇದ್ದೀರಾ, ಏನ್ ಅನಿಸ್ತಾ ಇದೆ ಸಿನಿಮಾ ಬಗ್ಗೆ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕ್ಲಾಸ್ಮೇಟ್ಸ್ ಜೊತೆ ಎಲ್ಲ ಮಾತಾಡ್ತಾ ಇದ್ದೀವಿ ಆ್ಯಂಡ್ ಜೊತೆಲಿಂದ ಫಾಲೋ ಮಾಡ್ತಾ ಇದ್ದೀರಾ ಅಂತ ಮೀನ್ಸ್ ಅ ಲಾಟ್. ಬಟ್ ರಾಯಲ್ ಮೂವಿ ಬಂದು ನನ್ನ ಸೆಕೆಂಡ್ ಮೂವಿನ ಇಷ್ಟು ದೊಡ್ಡ ಪ್ರಾಜೆಕ್ಟ್, ಇಷ್ಟು ದೊಡ್ಡ ಬ್ಯಾನರಲ್ಲಿ ಇಷ್ಟು ದೊಡ್ಡ ಡೈರೆಕ್ಟರ್ ಅಂಡರ್ ಸಿಗ್ತಾ ಇರೋದು ಇಟ್ಸ್ ಅ ಬ್ಲೆಸ್ಸಿಂಗ್. ಸೊ ತುಂಬ ಖುಷಿ ಇದೆ. ಹಾಗೆ ಇವಾಗ ಸ್ವಲ್ಪ ನರ್ವಸ್ಸು, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದೆ, ಯಾಕಂದರೆ ಇನ್ನೇನು ಆದಷ್ಟು ಬೇಗ ಇನ್ನು ಕೆಲವೇ ದಿನಗಳಲ್ಲಿ ರಿಲೀಸ್ ಇದೆ. ಸೊ ಸಂಜನಾ ಅವರೇ, ಇಂಜಿನಿಯರ್, ನೀವು ಆ್ಯಕ್ಟಿಂಗ್ ಮಾಡ್ತಾ ಇದ್ದೀರಾ, ಎಲ್ಲಾದರೂ ರಿಗ್ರೆಟ್ ಮಾಡ್ಕೊಂಡಿದ್ದೀರಾ ನಾನು ಕೆಲಸ ಬಿಟ್ಬಿಟ್ಟು ಈ ಫೀಲ್ಡಿಗೆ ಬಂದೆ ಅಂತ ಹೇಳ್ಬಿಟ್ಟು? ಫಸ್ಟ್ ಕ್ವಶನ್, ಆಮೇಲೆ ರಾಯಲ್ ಬಗ್ಗೆ ಮಾತಾಡ್ತೀನಿ ನಿಮ್ಮ ಜೊತೆ. ಅನಿಸಿದೆಯಾ ಯಾವತ್ತಾದರೂ? ಇಲ್ಲ, ಯಾವತ್ತೂ ಅನ್ಸಲ್ಲ. ಇಂಡಸ್ಟ್ರಿ ಬಂದಿದ್ದು ಖುಷಿ ಇದೆ. ಅಂದ್ರೆ ಅವಾಗವಾಗ ಗ್ಯಾಪ್ ಅಲ್ಲಿ ಸಿನಿಮಾಗಳು, ಇವಾಗ ಕಂಟಿನ್ಯೂ ಸಿನಿಮಾಗಳಾಗಲ್ಲ ಅಲ್ಲ, ಸ್ವಲ್ಪ ಬ್ರೇಕ್ಸ್ ಇರುತ್ತೆ. ಅವಾಗೆಲ್ಲ ಐಟಿಲ್ ಇದ್ದಾಗ ತಿಂಗಳ ಈಸಿಯಾಗಿ ಬರ್ತಾ ಇತ್ತಲ್ಲ ಅಂತ ಅನ್ಸೋದು. ಅದು ಬಿಟ್ರೆ ಏನು ವರ್ಕ್ ವೈಸ್ನು ಐ ಆಮ್ ವೆರಿ ಹ್ಯಾಪಿ ಇಂಡಸ್ಟ್ರಿ. ತೆಲುಗಲ್ಲಿ ಒಂದು ಸ್ವಲ್ಪ ಬ್ಯುಸಿ ಆಗಿದ್ರಿ, ಕನ್ನಡಕ್ಕೆ ನಾವು ಎಳ್ಕೊ ಬಂದ್ವಿ, ಹೇಗೆ ನಾವು? ನಾನು ಹೋಗೇ ಇಲ್ಲ ಫಸ್ಟ್. ತೆಲುಗು ಸಿನಿಮಾ ಮಾಡ್ತಾ ಇದ್ದೀನಿ, ಹೌದು, ಬಟ್ ಇಲ್ಲೂ ಕೂಡ 3 ಸಿನಿಮಾಗಳು ನಡೀತಾ ಇತ್ತು ಅವಾಗ್ಲೂ. ಸೊ ಎಲ್ಲ ಸಿನಿಮಾ ಈ ವರ್ಷ ರಿಲೀಸ್ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.